ಹೆಲೋ ಎವ್ರಿವನ್, ವೆಲ್ಕಮ್ ಟು ಡಿ ಸಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಸೊ ನಾನು ಹೇಗೆ ಮಾಡ್ತೀನಿ ಆ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ಹೊರಗಡೆ ತಿಂತಿರಲ್ಲ, ಆ ಥರ ಮನೆಯಲ್ಲೂ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ವಿಡಿಯೋ ಶೇರ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ನಮ್ಮ ಮನೇಲಿ ನನ್ನ ಮಗಳು ಹಿಡ್ಕೊಂಡು ಏನೆಲ್ಲ ಸರ್ಕಸ್ ಮಾಡಬೇಕು ನೋಡಿ. ಒಂದು ಏನಾದರೂ ಮಾಡಬೇಕಂದ್ರೆ ಈ ಥರ ಸರ್ಕಸ್ ಮಾಡಬೇಕು. ಏನಾದರೂ ಕಟ್ ಮಾಡ್ಕೋಬೇಕಾದ್ರೆ ಅಲ್ಲಿ ನಮ್ಮ ಅಮ್ಮಂಗೆ ಅವಳು ಏನು ಮಾಡೋಕ್ಕೂ ಗೊತ್ತಾನೇ ಇಲ್ಲ. ಹೀಗೆ ಇಬ್ಬರು ಸರ್ಕಸ್ ಮಾಡಿಕೊಂಡು ಏನಾದರೂ ಒಂದು ಮಾಡ್ತಿದ್ದೀನಾಗಲಿ. ಸೊ ಈ ಹೂಕೋಸನ್ನ ಬಿಸಿನೀರಲ್ಲಿ ಉಪ್ಪು ಹಾಕಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟಿದೆ. ಈ ಥರ ಸಾಫ್ಟ್ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿದೆ. ಸೊ ಆಗಲೇ ಕಳಿಸಿಟ್ಟಿದ್ದು ಈ ಥರ ಬಜ್ಜಿ ಬೋಂಡ ಬಿಡೋಷ್ಟು ಥಿಕ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಬಜ್ಜಿ ಬೋಂಡ ಬಿಡ್ತಿರಲ್ಲ ಅಷ್ಟು ಇದ್ದರೆ ಸಾಕು ಇದು. ಸೊ ಇದಕ್ಕೆ ನಾನೇನು ಹಾಕಿದ್ದೀನಿ ಅಂದರೆ ಕಾರ್ನ್ಫ್ಲವರ್, ಮೈದಾ, ವೆನಿಗರ್, ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನಮ್ಮಮ್ಮ ನೋಡಿ ನನ್ನ ಮಗಳಿಗೆ ಬೆಳ್ಳುಳ್ಳಿ ಎಲ್ಲ ತಿನ್ನಿಸ್ತವ್ರೆ. ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತಿನ್ನಿಸ್ತಾರೆ. ಅವಳು ತಿಂತಾಳೆ. ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆಯಾ ಪುಟ್ಟು? ಚೆನ್ನಾಗಿದೆಯಾ? ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಅದನ್ನ ಬಜ್ಜಿ ಬೋಂಡ ಥರ ಡಿಪ್ ಮಾಡಿ ಇದಕ್ಕೆ ಬಿಡೋದೆ. ಈಗ ಕರೆದಿಟ್ಟಿರೋವಂತಹ ಡ್ರೈ ಗೋಬಿ ರೆಡಿ ಆಗಿದೆ. ಫುಲ್ಲು ಕ್ರಿಸ್ಪಿ ಆಗಿ ಇದೆ ಇದು. ಸೊ ನಾನು 3 ಹೂಕೋಸು ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೋಕ್ಕೆ ಅದೇ ಕರೆದಿರೋವಂಥ ಡ್ರೈ ಗೋಬಿ ಎಣ್ಣೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ವೇಸ್ಟ್ ಮಾಡೋದು ಬೇಡ ಅಂತ. ಸೊ ನಾನು 3 ಹೂಕೋಸು ತೊಗೊಂಡಿರೋದ್ರಿಂದ ನಾನು 3 ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ. ಸೊ ಇದನ್ನು ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಎಷ್ಟು ಫ್ರೈ ಮಾಡಬೇಕು ಅಂದರೆ ಇದು ಗೋಲ್ಡನ್ ಬ್ರೌನ್ ಟರ್ನ್ ಆಗುತ್ತಲ್ವ, ಸೊ ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕು. ಈರುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಒಂದು ಗೋಬಿ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಅದನ್ನ ಆ್ಯಡ್ ಮಾಡಿಕೊಂಡು ಕ್ಯಾಪ್ಸಿಕಮ್ನ ನೀವು ಕಂಪ್ಲೀಟಾಗಿ ಬೇಯಿಸೋದೇನು ಬೇಡ. ಸೊ ಅರ್ಧಂಬರ್ಧ ಫ್ರೈ ಆದರೆ ಸಾಕು. ಬಿಕಾಸ್ ಇದು ತಿನ್ನೋವಾಗ ಸಿಗ್ತಾಯಿದ್ರೆ ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ. ಅರ್ಧಂಬರ್ಧ ಫ್ರೈ ಆಗಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ಅದರಿಂದ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಅರ್ಧಂಬರ್ಧ ಫ್ರೈ ಆದರೆ ಸಾಕು. ಸೊ ನೆಕ್ಸ್ಟ್ ಇದಕ್ಕೆ ನಾನು 3 to 4 ಚಿಲ್ಲೀಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿನ. ಸೊ ಇದು ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ. ಖಾರ ಬೇಕು ಅಂತಂದರೆ ನಿಮಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟು ಚಿಲ್ಲಿನ ಆ್ಯಡ್ ಮಾಡ್ಕೋಬೋದು. ನಾನು 4 ಹಾಕ್ಕೊಂಡಿದ್ದೀನಿ. ಸೊ ರೆಡ್ಡು, ಗ್ರೀನು ಎಲ್ಲ ಮಿಕ್ಸ್ ಇರುತ್ತಲ್ಲ ಹಸಿಮೆಣ್ಸಿನ್ಕಾಯಲ್ಲಿ, ಸೊ ಆ ಥರ ಕಲರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ನೀರಲ್ಲಿ ತೊಳೆದು ನೆನೆಸಿಟ್ಟಿದ್ದೆ. ಸೊ ಅದನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ನಾನು ಇದಕ್ಕೆ ಸಾಸ್ ಪ್ರಿಪೇರ್ ಮಾಡ್ಕೊಂಡಿದ್ದೆ.
ಏನು ಸಾಸು ಅಂದರೆ ಕಾರ್ನ್ಫ್ಲವರ್ ಇರುತ್ತಲ್ಲ, ಅರ್ಧ ಕಪ್ ಕಾರ್ನ್ಫ್ಲವರ್ಗೆ ಟೊಮೆಟೊ ಕೆಚಪ್ ಮತ್ತು 1 ಸ್ಪೂನ್ ವೆನಿಗರ್ ಹಾಕ್ಕೊಂಡು ಫಸ್ಟು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಗಟ್ಟಿಯಾಗಿ ಪೇಸ್ಟ್ ಥರ ಆಗುತ್ತೆ. ಅದಕ್ಕೆ 1-2 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ನಾವು ಇದಕ್ಕೆ ಹಾಕಿದ್ರೆ ಸಾಸ್ ರೆಡಿ ಆಗುತ್ತೆ. ಸೊ ಈ ಸಾಸ್ ಹಾಕಿದ್ಮೇಲೆ ನಾನು ಇದಕ್ಕೆ ಡ್ರೈ ಗೋಬಿ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಫುಲ್ಲು ಡ್ರೈ ಗೋಬಿ ಗಟ್ಟಿ ಕ್ರಿಸ್ಪಿ ಇರೋದೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ರೆಸ್ಟೋರೆಂಟಲ್ಲಿ ಎಷ್ಟು ಸಾಫ್ಟ್ ಇರುತ್ತಲ್ವ ಸೇಮ್ ಅದೇ ಥರ ಆಗುತ್ತೆ. ಸೊ ಅಲ್ಲಿವರೆಗೂ ನಾನು ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಲಾಸ್ಟಲ್ಲಿ ನಾನು ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಕೆಚಪ್, ಅಷ್ಟು ಗೋಬಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಟೊಮೆಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ವೆನಿಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವೆನಿಗರ್ನ ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಮಿಕ್ಸ್ ಕೊಡೋದ್ರಿಂದ ಫುಲ್ಲು ಎಲ್ಲ ಟೊಮೆಟೊ ಕೆಚಪ್ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಸೊ ಇದಂತೂ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೆ. ಸೊ ಎಲ್ಲರೂ ತಿಂದು ಸೇಮ್ ರೆಸ್ಟೋರೆಂಟಲ್ಲೇ ಮಾಡ್ದಂಗಿದೆ, ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿದೆ, ಚೆನ್ನಾಗಿದೆ ಅಂತ ಹೇಳಿದರು. ನೀವು ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಗೋಬಿ ಅಂತ. ಸೊ ಲಾಸ್ಟಲ್ಲಿ ನಾನು ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿದ್ಮೇಲೆ ಹಾಗೆ ತಿರ್ಗಾ ಒಂದು ಮಿಕ್ಸಪ್ ಕೊಡ್ತಾಯಿದ್ದೀನಿ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಯಾವಾಗಲೂ ಹೊರಗಡೆ ತಿನ್ನೋದ್ರಿಂದ ಫುಡ್ ಕಲರ್ ಅದು ಇದು ಅಂತ ಮಿಕ್ಸ್ ಮಾಡಿರ್ತಾರೆ. ಸೊ ಹೆಲ್ತ್ ಹಾಳು ಮಾಡ್ಕೊಂಡಿರ ಮನೇಲೇ ಮಾಡಿಕೊಂಡು ಹೆಲ್ತಿಯಾಗಿ ತಿಂದರೆ ಹೆಲ್ತು ಚೆನ್ನಾಗಿರುತ್ತೆ, ಗೋಬಿನೂ ತಿಂದಂಗೆ ಅನಿಸುತ್ತೆ. ಸೊ ಫೈನಲಾಗಿ ನಮ್ಮ ಗೋಬಿ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ. ನನಗೆ ಗೋಬಿ ತುಂಬಾ ಇಷ್ಟ, ಅದಕ್ಕೆ ನಾನು ಇದನ್ನು ಮಾಡೋದು ಕಲ್ತ್ಕೊಂಡಿದ್ದೀನಿ. ಅದಕ್ಕೆ ಈ ರೆಸಿಪಿನೂ ಶೇರ್ ಮಾಡಿದೆ. ನಾನು ಮುಂಚೆ ಒಂದು 2-3 ಟೈಮ್ಸ್ ಮಾಡಿದ್ದೆ, ಬಟ್ ಚೆನ್ನಾಗಿ ಬಂದಿತ್ತು, ಅದಕ್ಕೆ ಮಾಡಿ ತೋರಿಸಿ. ಊಟ ಎಲ್ಲ ಆಯಿತು. ಗೋಬಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು, ರೆಸ್ಟೋರೆಂಟಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಹಾಗೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.